ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆನೆಸ್ ಕಿಚನ್. ನಾನಿವತ್ತು ನಿಮಗೆ ಕೈಮಾ ಬಾಲ್ಸು ಎಷ್ಟು ಸಿಂಪಲಾಗಿ ಮಾಡೋದಂತ ತೋರಿಸ್ತೀನಿ. ಸೊ ಮೊದಲಿಗೆ ನಾನಿಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನಿ, ಮುಕ್ಕಾಲಷ್ಟು ಕೊಬ್ಬರಿ ಹೋಳನ್ನ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ಅದನ್ನು ಗ್ರೇಟ್ ಮಾಡ್ಕೊಂಡಿದ್ದೀನಿ, ಹೆಚ್ಕೊಂಡಿದ್ದೀನಿ. ಸೊ ಎಣ್ಣೆ ಮತ್ತು ಧನಿಯಾ 1.5 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನಷ್ಟು ಧನಿಯಾ ತೊಗೊಳ್ಳಿ. 2 ಈರುಳ್ಳಿ ದಪ್ಪನಾಗಿ, ನಿಮಗೆ ಹಸಿಮೆಣ್ಸಿನ್ಕಾಯಿ ಆ ಖಾರ ಹೆಂಗೆ ಬೇಕೋ ಅಷ್ಟು ನಾನು 4 ತೊಗೊಂಡಿದ್ದೀನಿ, ಅರ್ಧ kg ಚಿಕನ್ಗೆ. ನಂತರ ಇದು ಟೊಮಾಟೊ 1 ಹಾಕ್ಕೊಂಡಿದ್ದೀನಿ. ಸೊ ಬೆಳ್ಳುಳ್ಳಿ ಒಂದು 5-6 ಹೆಸಳು, ಒಂದು 4 ಏಲಕ್ಕಿ, ಒಂದು 5 ಲವಂಗ, ಒಂದು 2 ಇಂಚಷ್ಟು ಚಕ್ಕೆ, ಅಚ್ಕಾರದ ಪುಡಿ 1 ಟೀ ಸ್ಪೂನಷ್ಟು, ಯಾಕಂದರೆ ಆಲ್ರೆಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಇವಾಗ ಪೆಪ್ಪರ್ ಕೂಡ, ಮೆಣಸು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ. ಬನ್ನಿ ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಯಾವ ಥರ ಚಿಕನ್ ಕೈಮಾ ಮಾಡೋದಂತ ನೋಡೋಣ. ಸೊ ಮೊದಲಿಗೆ ನಾನಿಲ್ಲಿ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಸೊ ಎಣ್ಣೆ ಹಾಕೋದಷ್ಟು ನಿಮಗೆ ರುಚಿನೂ ತುಂಬ ಕೊಡುತ್ತೆ. ಸೊ ಬನ್ನಿ ಇವಾಗ ಒಂದೊಂದೇ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ನಂತರ ಇದಕ್ಕೆ ನಾನಿಲ್ಲಿ ಮಿಕ್ಕಿದ್ದು ಹಾಕ್ಕೊಳ್ತಾ ಇದ್ದೀನಿ, ಚಕ್ಕೆ ಲವಂಗ ಎಲ್ಲ. ಹಸಿಮೆಣ್ಸಿನ್ಕಾಯಿ ಕೂಡ ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನಿವಾಗ ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಶುಂಠಿ ಕೂಡ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಟೊಮಾಟೊ ಕೂಡ ನಾನು ಕಟ್ ಮಾಡ್ಕೊಂಡು ಟೊಮಾಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇವಾಗಿದ್ದು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ನಾನಿದು ಕೊಬ್ಬರಿ ಕೂಡ ಹಾಕ್ಕೊಳ್ತೀನಿ. ಸ್ವಲ್ಪ ನಿಮಗೆ ಡ್ರೈನೆಸ್ ಬರುತ್ತೆ. ಇವಾಗ ಯಾವಾಗಲೂ ನೀವು ಕೊಬ್ಬರಿ ಲಾಸ್ಟಲ್ಲೇ ಹಾಕ್ಕೋಬೇಕು, ಯಾಕಂದರೆ ನಿಮಗೆ ಮಧ್ಯೆ ಫ್ರೈ ಆಗಲ್ಲ, ಅದು ಬೇರೆದೆಲ್ಲ ಹಾಗೆ ಇದ್ಬಿಡುತ್ತೆ. ಸೊ ಇದರಿಂದ ಜಾಸ್ತಿ ಫ್ರೈನೂ ಮಾಡಬಾರ್ದು ಕೊಬ್ಬರಿನ. ಸೊ ಲೈಟಿಗೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೂ ಆಯಿತು. ಸೊ ಇವಾಗ ಇದು ಸ್ವಲ್ಪ ತಣ್ಣಕ್ಕಾಗಲಿ. ತಣ್ಣಕ್ಕಾದ ತಕ್ಷಣ ನಾವಿದು ರುಬ್ಕೊಳ್ಳೋಣ. ಸೊ ತಣ್ಣಕ್ಕಾಗಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡು, ಕೊತ್ತಂಬರಿ ಸೊಪ್ಪು ನಾನು ಇವಾಗ ರುಬ್ಕೊಳ್ಬಿಡ್ತೀನಿ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ರುಬ್ಕೊಳ್ಳೋಣ ಇನ್ನೊಂದ್ಸಲಿ. ಸ್ವಲ್ಪ ಇದು ಗಟ್ಟಿನ ನಾವು 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇಟ್ಕೊಳ್ಳೋಣ. ಸೊ ಕೈಮಾಗೆ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಇರುತ್ತೆ. ನಾವು ಮೊಟ್ಟೆನೂ ಕೂಡ ಹಾಕೋದಿಲ್ಲ. ಸೊ 1-2 ಸ್ಪೂನ್ ನಿಮಗೆ ಎಷ್ಟು ಇದೆಯಾ ನೋಡಿಕೊಂಡು ಅದ್ರ ಪ್ರಕಾರ ನೀವು ಹಾಕ್ಕೊಳ್ಳಿ. ಸೊ ಇದಕ್ಕೆ ಈ ಮಸಾಲೆಗೆ, ಮಿಕ್ಕಿರೋ ಮಸಾಲೆಗೆ ನಾವು ನೀರು ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ಳೋದು ಇವಾಗ. ಸೊ ಬನ್ನಿ ಇದನ್ನು ರುಬ್ಕೊಳ್ಳೋಣ ಸಣ್ಣದಾಗಿ. ಸೊ ಮಸಾಲೆನ ನಾವು ಈ ಥರ ನುಣ್ಣಗೆ ರುಬ್ಕೊಳ್ಬೇಕು. ಸೊ ಒಂದು ಪಾತ್ರೆನ ಬಿಸಿ ಮಾಡಿ ಇಟ್ಕೊಂಡು 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಸೊ ಇದಕ್ಕೆ ನಾನಿವಾಗ ಏನಿದೆ ಮಸಾಲ ಮಾಡ್ಕೊಂಡಿದ್ದೀನಿ, ಮಸಾಲ ಕೂಡ ಹಾಕ್ಕೊಂಡ್ಬಿಡೋಣ. ನೋಡಿ, ತುಂಬ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೂ ನಾವು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಇನ್ನು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳೋಣ. ಸೊ ಬನ್ನಿ ಇವಾಗ ಇದು ಕೈಮಾ ಕಲ್ಸಕ್ಕೆ ಮಾಡಿದ್ದೀನಿ. ಸ್ವಲ್ಪ ಮಸಾಲೆ ಇಟ್ಕೊಂಡಿದ್ದೀನಿ. ಸೊ ಕಡಲೆಪಪ್ಪು 1-2 ಟೇಬಲ್ ಸ್ಪೂನಷ್ಟು ಪುಡಿ ಮಾಡ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದು ಅರ್ಧ kg ಚಿಕನ್ನು. ಸೊ ಇದಕ್ಕೆ ನಾನಿವಾಗ ಮಸಾಲ ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಕೂಡ ಹಾಕ್ಕೊಳ್ಳೋಣ. ಸೊ ಕಡಲೆಪಪ್ಪು ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ. ತೆಳು ಇದ್ದರೆ ತಿರ್ಗಾ ಹಾಕ್ಕೊಳ್ಳೋಣ. ಸೊ ಇಷ್ಟು ಗಟ್ಟಿ ಇದ್ದರೆ ಸಾಕು ಉಂಡೆ ಮಾಡೋಕ್ಕೆ. ಸೊ ಇವಾಗ ಒಂದೊಂದೇ ಉಂಡೆ ನಾವು ಬಿಡೋಣ ಸಾರಲ್ಲಿ. ಸೊ ಮೆತ್ತಗೆ ಒಂದೊಂದೇ ಬಿಡೋಣ. ಕುದಿವಾಗ ಯಾವತ್ತೂ ಹಾಕಬಾರ್ದು, ಹೊಡೆದೋಗ್ಬಿಡುತ್ತೆ ಉಂಡೆಗಳು. ಸೊ ಒಂದೊಂದೇ ಮೆತ್ತಗೆ ಬಿಡಬೇಕು. ಸೊ ಅದೇ ಕುದ್ದು ಮೇಲೆ ಬರುತ್ತೆ. ಸೊ ನಾವು ಅವಾಗವರೆಗೂ ಸೌಟಿಂದ ಅದು ತಿರುಗಿಸ್ಬಾರ್ದು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಒಂದು ಕೂಡ ಹೊಡೆದಿಲ್ಲ, ಕ್ಲೀನಾಗಿ ಬಂದಿದೆ. ಸೊ ಈ ಥರ ಸಿಂಪಲಾಗಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.